ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನು ಈ ವ್ಲಾಗ್ ಬಂದು ನಾವು ಕಗ್ಗೆರೆ ಸಿದ್ಧಲಿಂಗೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ದು ವ್ಲಾಗ್ ಇದು. ಬ್ಯಾಂಗ್ಳೂರಿಂದ ಹೇಗೆ ಹೋಗೋದು, ಇಲ್ಲಿ ಫೆಸಿಲಿಟೀಸ್ ಎಲ್ಲ ಯಾವ ರೀತಿ ಇದೆ ಎಲ್ಲ ಪ್ರತಿಯೊಂದು ಡೀಟೇಲಿಂಗ್ನ ನಾನು ಈ ವಿಡಿಯೋದಲ್ಲಿ ಕೊಡ್ತೀನಿ. ಸಿದ್ಧಲಿಂಗೇಶ್ವರ ಸ್ವಾಮಿ ಯಡಿಯೂರಲ್ಲಿ ಜಸ್ಟು ಸ್ಥಾಪನೆ ಆಗಿರೋದಷ್ಟೇ. ಮುಖ್ಯ ಮೂಲ ದೇವಸ್ಥಾನ ಬಂದರು ಕಗ್ಗೆರೆ, ಆದ್ರೂ ಕೂಡ ಫೇಮಸ್ ಆಗಿರೋದು ಜಾಸ್ತಿ ಯಡಿಯೂರು ಸಿದ್ಧಲಿಂಗೇಶ್ವರ ಸ್ವಾಮಿ. ಬಟ್ ಅದು ನೆಲೆಸಿರೋದೇ, ಅದು ಮುಖ್ಯವಾದ ಸ್ಪಾಟ್ ಇರೋದೇ ಕಗ್ಗೆರೆ ಅಂತ ಹೇಳ್ಬೋದು. ಇನ್ನು ಈ ದೇವಸ್ಥಾನಕ್ಕೆ ಯಾವುದೇ ಬಸ್ ಫೆಸಿಲಿಟೀಸ್ ಇಲ್ಲ. ಬ್ಯಾಂಗ್ಳೂರ್ ಟು ಕುಣಿಗಲ್ಗೆ ನೀವು ಬಸ್ ಟಿಕೆಟ್ನ ತೊಗೊಂಡು ಬ್ಯಾಂಗ್ಳೂರಲ್ಲಿ ಟರ್ಮಿನಲ್ 2 ಅಲ್ಲಿ ಮೆಜೆಸ್ಟಿಕ್ಕಲ್ಲಿ ಕುಕ್ಕೆ ಸುಬ್ರಹ್ಮಣ್ಯ, ಧರ್ಮಸ್ಥಳ, ಹಾಸನ ಬಸ್ಸು, ಚಿಕ್ಕಮಂಗ್ಳೂರು ಬಸ್ಸು, ಈ ರೀತಿ ತುರುವೇಕೆರೆ ಗಾಡಿ, ಈ ರೀತಿ ಬರೋ ಗಾಡಿಗಳೆಲ್ಲ ಪೂರ್ತಿ ಬರುತ್ತೆ. ನಾವು ಕುಣಿಗಲಲ್ಲಿ ಸ್ಟಾಪ್ನ ಇಳ್ಕೊಂಡು ಕುಣಿಗಲಿಂದ ಆಟೋ ಫೆಸಿಲಿಟೀಸ್ ಇದೆ. ಕುಣಿಗಲಿಂದ ಕಗ್ಗೆರೆ ಅಂತ ಹೇಳಿದ್ರೆ ಸಾಕು, ಇಷ್ಟು ಅಂತ ಚಾರ್ಜ್ ಮಾಡ್ತಾರೆ. ಕರ್ಕೊಂಬಂದು ಬಿಡ್ತಾರೆ. ಆಮೇಲೆ ಅಲ್ಲಿ ಟೆಂಪಲಲ್ಲಿ ಇನ್ನು ದರ್ಶನ ಟೈಮಿಂಗ್ಸು ನೋಡೋದಾದರೆ ಕ್ಲೋಸಿಂಗೇ ಇಲ್ಲ. ಈ ಟೆಂಪಲ್ಲು ಬೆಳಿಗ್ಗೆ 4:15 ಓಪನ್ ಆದರೆ 8:30 ತನಕ ನೈಟ್ ಇರುತ್ತೆ ಅಂತಲೇ ಹೇಳ್ಬೋದು. ಇನ್ನು ವಾತಾವರಣ ಅಂತೂ ತುಂಬಾ ಚೆನ್ನಾಗಿದೆ ಅಲ್ಲಿ. ದೇವಸ್ಥಾನ ಇವಾಗ ಪಕ್ಕದಲ್ಲಿ ಫಸ್ಟು ಮೂಲ ದೇವಸ್ಥಾನ ಎಲ್ಲಿತ್ತೋ ಅದನ್ನೆಲ್ಲ ಪೂರ್ತಿ ಒಡೆದಾಕಿ ಪೂರ್ತಿ ದೇವಸ್ಥಾನ ಎಲ್ಲ ಕಟ್ತಾ ಇದ್ದಾರೆ. ಆ ಕಾರಣದಿಂದಾಗಿ ಪಕ್ಕದಲ್ಲೇ ಪೂಜೆ ಮಾಡಿ ಕೊಡ್ತಾರೆ. ಇವಾಗ ಏನಾದರೂ ಹೋಗೋ ಥರ ಇತ್ತು ಅಂದರೆ ಇನ್ನೊಂದು ಸ್ವಲ್ಪ ದಿನಗಳಲ್ಲೇ ಮುಗಿಸ್ತಾರೆ. ಇನ್ನೊಂದು 6 ತಿಂಗಳು ವರ್ಷದ ಒಳಗಡೆ ಮುಗಿಸ್ಬಿಡ್ತಾರೆ. ಜಾತ್ರೆ ಎಲ್ಲ ತುಂಬಾ ಜೋರಾಗಿ ನಡೆಯುತ್ತೆ ಇಲ್ಲಿ. ವರ್ಷಕ್ಕೊಂದು ಸಲ ದೊಡ್ಡದಾಗಿ ಜೋರಾಗಿ ಜಾತ್ರೆ ಮಾಡ್ತಾರೆ ಇಲ್ಲಿ ಅಂತ ಹೇಳ್ಬೋದು. ದೇವಸ್ಥಾನದ ಪಕ್ಕದಲ್ಲೇ ಸುತ್ತಮುತ್ತ ದೊಡ್ಡದು ಒಂದು ಪಾರ್ಕ್ ಇದೆ. ಅಲ್ಲೂ ಕೂಡ ಹೋಗಿ ನಾವು ಪರಿಸರ ವಾತಾವರಣ ಅನುಭವಿಸ್ಬೋದು. ತುಂಬಾ ಚೆನ್ನಾಗಿದೆ ದೇವಸ್ಥಾನ. ಇವಾಗಂತೂ ಕಟ್ತಾ ಇರೋದಂತೂ ಚೆನ್ನಾಗಿ ಕಟ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಇಲ್ಲಿ ಪೂಜೆ ಸಾಮಾನುಗಳು ಕೂಡ ಸಿಗುತ್ತೆ. ಪೂಜೆ ಸಾಮಾನು ಏನಾದರೂ ತೊಗೊಂಡು ಹೋಗಿಲ್ಲ ಅಂದರೆ ಅಲ್ಲಿ ಅದು ಕೂಡ ಸಿಗುತ್ತೆ. ಪಕ್ಕದಲ್ಲೇ ಒಂದು ಕಾವಲಿ ನೀರು ಹರಿಯೋದೊಂದು ನದಿ ಕೂಡ ಇದೆ. ಅಲ್ಲಿ ಹೋಗಿ ಸ್ನಾನ ಬೇಕಾದರೂ ಮಾಡ್ಕೋಬೋದು. ಏನಾದರೂ ಹರಕೆ ಮಾಡ್ಕೊಂಡಿರೋರು ಮುಡಿ ಕೂಡ ಕೊಡ್ಬೋದು, ಅವರು ಕೂಡ ಸಿಗ್ತಾರೆ. ಒಳ್ಳೆ ಫೆಸಿಲಿಟೀಸ್ ಇದೆ ದೇವಸ್ಥಾನದಲ್ಲಿ ಅಂತಲೇ ಹೇಳ್ಬೋದು. ಇನ್ನು ಈ ದೇವಸ್ಥಾನಕ್ಕಿಂತ ಯಡಿಯೂರು ಸಿದ್ಧಲಿಂಗೇಶ್ವರ ಸ್ವಾಮಿ ದೇವಸ್ಥಾನ ತುಂಬಾ ಫೇಮಸ್ ಆಗಿದೆ. ಆಲ್ಮೋಸ್ಟು ದೇವ್ರದ್ದು ಮೂರ್ತಿ ಇರೋದೇ ಇಲ್ಲಿ, ಅದು ಸೃಷ್ಟಿ ಆಗಿರೋದೇ ಇಲ್ಲಿ ಅನ್ನೋದೇ, ನಿಜವಾಗ್ಲೂ ನೆಲೆಸಿರೋದೇ ಇಲ್ಲಿ ಅನ್ನೋದೇ ಯಾರಿಗೂ ಗೊತ್ತಿಲ್ಲ. ಆಲ್ಮೋಸ್ಟು ಯಡಿಯೂರು ಸಿದ್ಧಲಿಂಗೇಶ್ವರ ಅಲ್ಲಿ ಏನಕ್ಕೆ ನೆಲೆಸ್ತು ಅಂತ ಹೇಳೋದಾದರೆ, ನಾನು ಕೇಳಿರೋ ಕತೆ ಪ್ರಕಾರ ಅಲ್ಲಿ ಎಡವಿ ಬಿದ್ದಿದ್ದಕ್ಕೋಸ್ಕರ ಅವರು ಆ ಜಾಗದಲ್ಲಿ ಯಡಿಯೂರು ಸಿದ್ಧಲಿಂಗೇಶ್ವರ ಸ್ವಾಮಿ ಅಂತ ಅಲ್ಲಿ ನೆಲೆಸಿರೋದಷ್ಟೇ ಅಂತೆ. ಬಟ್ ಉದ್ಭವ ಮೂರ್ತಿ ಆಗಿರ್ಬೋದು, ಅದು ಪೂರ್ತಿ ನಡೀತಾ ಇರೋದು ಜಾತ್ರೆಗಳಾಗಿರ್ಬೋದು ಎಲ್ಲ ನಡೀತಾ ಇರೋದು ಇಲ್ಲೇ. ಬಟ್ ಇಲ್ಲಿ ಜನ ಕಮ್ಮಿ. ನಮ್ಮೂರಿಗಂತೂ ತುಂಬಾ ಹತ್ರ ಆಗುತ್ತೆ. ನಮ್ಮೂರು ಪಕ್ಕದಲ್ಲೇ ಇರೋದು 2 ಕಿಲೋಮೀಟರ್ಸ್ ಕೂಡ ಆಗೋದಿಲ್ಲ ನಮ್ಮ ಊರಿಂದ. ಅಷ್ಟು ಹತ್ರ ಅಂತ ಹೇಳ್ಬೋದು. ಇನ್ನು ದೇವಸ್ಥಾನದಿಂದ ಹೊರಗಡೆ ಬಂದಿದ ತಕ್ಷಣ ಎಷ್ಟು ದೊಡ್ಡದಾಗಿದೆ ಜಾಗ ಅಂತ ಹೇಳಿದ್ರೆ ಅಷ್ಟು ದೊಡ್ಡದಾಗಿದೆ ಅಂತಲೇ ಹೇಳ್ಬೋದು. ಇದೇ ಜಾಗದಲ್ಲಿ
ತೇರನ್ನ ಎಳೆಯೋದು ವರ್ಷಕ್ಕೊಂದು ಸಲ ಜಾತ್ರೆ ಆದಾಗ. ಸೊ ಇಲ್ಲಿ ಒಂದು ಯಾವ ಥರ ಒಂದು ಕತೆ ಸೃಷ್ಟಿಯಾಗಿದೆ ಅಂತ ಹೇಳಿದ್ರೆ, ಸೊ ನಮಗೆ ಹಿರಿಯರು ಹೇಳಿರೋದು, ಬಟ್ ಎಷ್ಟು ನಿಜ ಎಷ್ಟು ಸತ್ಯ ಎಷ್ಟು ಸುಳ್ಳು ಅನ್ನೋದು ನನಗೆ ಗೊತ್ತಿಲ್ಲ, ಬಟ್ ಅದೊಂದು ನಂಬಿಕೆ ಅಂತ ಹೇಳ್ಬೋದು. ಸೊ ಯಾವುದೋ ಒಂದು ಹುಡುಗ ಸಿದ್ಧಲಿಂಗೇಶ್ವರ ಸ್ವಾಮಿಗೆ ಒಂದು ಹಸು ಮೇಯಿಸೋದಕ್ಕೆ ಆ ಜಾಗಕ್ಕೆ ಬರ್ತಿತ್ತಂತೆ. ಸೊ ಆ ಹುಡುಗ ಸಿದ್ಧಲಿಂಗೇಶ್ವರ ಸ್ವಾಮಿಗೆ ಹಾಲನ್ನೆಲ್ಲ ಪ್ರತಿದಿನ ಕರೆದು ಅವ್ರಿಗೆ ಕುಡಿಸ್ಬಿಟ್ಟು ಅದು ಹಸುನ ಮನೆಗೆ ಮಾಮೂಲಿ ಆ ಹುಡುಗ ಕರ್ಕೊಂಡು ಹೋಗ್ತಿತ್ತಂತೆ. ಆ ಟೈಮಲ್ಲಿ ಅವ್ರ ಮನೇಲಿ ಸಂಜೆ ಟೈಮ್ ಆಗಿದ ತಕ್ಷಣವೇ ಬೆಳಿಗ್ಗೆಯಿಂದ ಹಸು ಮೇಯಿಸ್ಕೊಂಡು ಮನೆಗೆ ಹೋದಾಗ ಸಂಜೆ ಆಗಿದ ತಕ್ಷಣವೇ ಹಾಲು ಕರೆಯೋದಕ್ಕೆ ಅಂತ ಹೋದಾಗ ಆ ಟೈಮಲ್ಲಿ ಅವ್ರ ಮನೇಲಿ ಹಾಲು ಒಂದು ತೊಟ್ಟು ಬರದೇ ಇದ್ದಾಗ ಆ ಹಸುವಲ್ಲಿ, ಸೊ ಆವಾಗ ಕೇಳಿದಾಗ ಮಗು ಏನು ಹೇಳ್ತಿರ್ಲಿಲ್ವಂತೆ ಆ ಹುಡುಗ. ಸೊ ಆ ಹುಡುಗಂಗೆ ಏನು ಪ್ರಾಬ್ಲಮ್ ಆಗಿದೆ ಅಂತ ಹೇಳಿದ್ರೆ ಯಾವುದೋ ಒಂದು ವರ್ಷ, ಬಟ್ ಇದು ಹಿರಿಯರು ಹೇಳಿರೋದು, ನನಗೆ ಗೊತ್ತಿಲ್ಲ. ಅವ್ರು ಹೇಳಿರೋದನ್ನ ಕಥೆನ ನಾನು ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ. ಸೊ ಮಾಮೂಲಿ ವರ್ಷಕ್ಕೊಂದ್ಸಲ ಜಾತ್ರೆ ಆದಾಗ ತೇರನ್ನ ಎಳಿತಿರ್ಬೇಕಾದ್ರೆ ಆ ತೇರಿನ ಚಕ್ರಕ್ಕೆ ಸಿಗಾಕೊಂಡು ಆ ಹುಡುಗ ಸತ್ತೋಗಿದ್ದು. ಆ ಕಾರಣದಿಂದ ಆ ಹುಡುಗನ್ನ ಅದೇ ಜಾಗದಲ್ಲೇ ಅಲ್ಲೇ ದೇವಸ್ಥಾನದ ಪಕ್ಕದಲ್ಲೇ ಅದನ್ನು ಗೋರಿನ ಕೂಡ ಮಾಡಿದ್ದಾರೆ, ನೀವೇ ನೋಡ್ಬೋದು. ಸೊ ಅದಕ್ಕೋಸ್ಕರ ಅಲ್ಲಿ ಗೋರಿ ಇದ್ದಿದ್ದಕ್ಕೋಸ್ಕರ ಇದು ಏನು ಅಂತ ನಾನು ತಿಳ್ಕೊಳ್ಳೋ ಕ್ಯೂರಿಯಸ್ಗೆ ನಾನು ಕೇಳಿದ್ದಕ್ಕೋಸ್ಕರ ನನಗೆ ಬಂದಿದ್ದು ಈ ಥರ ಉತ್ತರ ಅಂತಲೇ ಹೇಳ್ಬೋದು. ಸೊ ಅದು ಒಂದು ನಂಬಿಕೆ. ಇನ್ನು ನೆಕ್ಸ್ಟು ದೇವಸ್ಥಾನದ ಆಪೋಸಿಟ್ಟು ಒಳಗಡೆ ಹೋಗ್ತಾ ಇದ್ದಂಗೆ ಅನ್ನ ಸಂತರ್ಪಣೆ ನಡೆಯುತ್ತೆ, ಅನ್ನ ದಾಸೋಹ. ನಿಜವಾಗ್ಲೂ ಊಟ ಮಾತ್ರ ಆಸಮಾಗಿರುತ್ತೆ. ಸೊ ಡೈರೆಕ್ಟಾಗಿ ಹೋಗ್ತಾ ನಮಗೆ ಅನ್ನ ಸಂತರ್ಪಣೆ ಹಾಲ್ ಸಿಗುತ್ತೆ. ಲೆಫ್ಟಿಗೆ ತೊಗೊತೀನಿ ಅಂತ ಅಂದರೆ ಪೂರ್ತಿ ನಮಗೆ ಚೌಟ್ರಿ, ಮದುವೆ ಹಾಲು, ಈ ರೀತಿ ಏನಾದರೂ ಫಂಕ್ಷನ್ಗಳನ್ನ ಮಾಡ್ಕೋಬೋದು. ಎಷ್ಟು ಚೆನ್ನಾಗಿದೆ ಚೌಟ್ರಿ ಅಂತ ನೀವೇ ನೋಡ್ಬೋದು. ದೇವಸ್ಥಾನದಲ್ಲಾರೋ ಮದುವೆ ಮಾಡ್ಬೋದು, ಇಲ್ಲ ಚೌಟ್ರಿಲಾರ ಮದುವೆ ಮಾಡ್ಕೋಬೋದು. ದೇವಸ್ಥಾನದಲ್ಲಿ ಮದುವೆ ಮಾಡ್ಕೊಂಬಂದು ಅನ್ನ ದಾಸೋಹಕ್ಕೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಅಮೌಂಟ್ನ ಅವ್ರಿಗೆ ಕೊಟ್ಟರೆ ಎಲ್ಲ ಚೆನ್ನಾಗಿ ಅವರು ಅಡುಗೆ ಎಲ್ಲ ಮಾಡಿ ಕೊಡ್ತಾರೆ. ಇಷ್ಟು ಜನಕ್ಕೆ ಅಂತ ಹೇಳ್ಬಿಟ್ಟು ವಹಿಸಿದ್ರೆ ಸೊ ಮಾಡಿ ಕೊಡ್ತಾರೆ. ಆ ರೀತಿ ಇರುತ್ತೆ ಒಂದು. ಇನ್ನೊಂದು ಚೌಟ್ರಿ ಒಳಗಡೆನೆ ನಾವು ಜೋರಾಗಿ ಮಾಡಿದ್ರು ಕೂಡ ನಾವು ಇದೇ ಮಾಮೂಲಿ ಅನ್ನ ದಾಸೋಹಕ್ಕೆ ಕೊಟ್ಟು ನಾವು ಅಡುಗೆನ ಮಾಡಿಸೋದಕ್ಕೆ ಒಂದಷ್ಟು ಅಮೌಂಟು ಅಂತ ಕೊಟ್ಟರೆ ಇಷ್ಟು ಅಷ್ಟು ಅಂತ ಯಾವುದೇ ರೀತಿ ರಿಸ್ಟ್ರಿಕ್ಷನ್ ಇರೋದಿಲ್ಲ. ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಅಮೌಂಟ್ನ ಕೊಟ್ಟರೆ ಅವರು ಮಾಡಿಕೊಡ್ತಾರೆ ಅಡುಗೆನ. ಇಷ್ಟು ಜನಕ್ಕೆ ಅಂತ ಹೇಳಿದ್ರೆ ಸ್ವಲ್ಪ ಐಟಮ್ಸ್ನ ಆ್ಯಡ್ ಮಾಡ್ತಾರೆ, ಅವ್ರು ಮಾಡೋ ಪ್ರಸಾದದ ಜೊತೆ ಸ್ವಲ್ಪ ಐಟಮ್ಸ್ನ ಆ್ಯಡ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಇನ್ನು ಚೌಟ್ರಿ ನೀವೇ ನೋಡಿದ್ರಲ್ವ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ, ಏನಿಲ್ಲ ಅಂದರೂ ಈ ಚೌಟ್ರಿಗೆ 30,000 - 40,000 ರೂಪಾಯಿ ಒಳಗಡೆನೇ ಇರುತ್ತೆ. ಅವಾಗ ಅಂತ ಇದ್ರು 20,000, 15,000, 25,000 ಅಂತ. ಸೊ ಈಗ ಆ್ಯಕ್ಚುಲ್ ಪ್ರೈಸು ಒಂದು 30,000 - 35,000 ಇಲ್ಲಾಂದರೆ 40,000 ತನಕ ಇರುತ್ತೆ. ಬಟ್ ಅಪ್ರಾಕ್ಸಿಮೇಟ್ ಹೇಳ್ತಾ ಇದ್ದೀನಿ, ಕರೆಕ್ಟಾಗಿ ನನಗೆ ಗೊತ್ತಿಲ್ಲ. ಸೊ ನಾನು ತಿಳ್ಕೊಂಡು ಇಲ್ಲ, ಅದ್ರ ಬಗ್ಗೆ ಕೇಳೂ ಇಲ್ಲ. ಸೊ ಹೋದಾಗ ಇಷ್ಟೆಲ್ಲ ಆಯಿತು, ಅದು ಒಂದು ಕೇಳ್ಕೊಂಡು ಬರಬೇಕಿತ್ತು. ಸೊ ಅದೊಂದು ಮಿಸ್ ಮಾಡಿದ್ದೀನಿ. ಸೊ ಆ ಥರ ಇರುತ್ತೆ ಚೌಟ್ರಿ. ಎಷ್ಟು ದೊಡ್ಡದಾಗಿದೆ. ಸೊ ಇದೇ ಬ್ಯಾಂಗ್ಳೂರಲ್ಲಿ ಏನಿಲ್ಲ ಅಂದರೂ 2 ರಿಂದ 2.5 ಲಕ್ಷ ಹೇಳ್ತಾರೆ ಈ ಥರ ಚೌಟ್ರಿಗಳಿಗೆ. ಊರಲ್ಲಿ ನಿಜವಾಗ್ಲೂ ಕಣ್ಣು ಮುಚ್ಕೊಂಡು ಕೊಡ್ಬೋದು. ಪಾರ್ಕಿಂಗ್ ಅಂತೂ ಮಾತಾಡೋ ಹಾಗೆ ಇಲ್ಲ. ಒಂದು 50 ಬಸ್ ಬಂದರೂ ಕೂಡ ನಿಲ್ಲಿಸ್ಬೋದು, ಆ ಥರ ಪಾರ್ಕಿಂಗ್ ಇರುತ್ತೆ. ಕಾರ್ ಪಾರ್ಕಿಂಗ್ ತೊಂದರೆನೇ ಇಲ್ಲ ಟೋಟಲಾಗಿ ಹೇಳಬೇಕು ಅಂದರೆ. ಸೊ ಈ ರೀತಿಯಾಗಿರುತ್ತೆ. ಒಳ್ಳೆ ಫೋಟೋಶೂಟ್ಗೂ ಕೂಡ ತುಂಬಾ ಚೆನ್ನಾಗಿದೆ ಜಾಗ ಅಂತಲೇ ಹೇಳ್ಬೋದು. ಇನ್ನು ಅಲ್ಲಿಂದ ಅನ್ನದಾಸೋಹಕ್ಕೆ ಬಂದಾಗ ಅನ್ನದಾಸೋಹ ಪ್ರತಿದಿನ ಇರುತ್ತೆ, ಒಂದಿನ ಇರಲ್ಲ ಅನ್ನೋ ಥರನೇ ಇಲ್ಲ. ಅಲ್ಲಿ ದೇವಸ್ಥಾನಕ್ಕೆ ಜನ ಕಮ್ಮಿ ಇರ್ಬೋದು, ದಿನಕ್ಕೆ ಏನೊಂದು 10 ಜನ ಆ ಟೈಮ್ ಇಲ್ಲದೇ ಇರೋ ಟೈಮಲ್ಲಿ ಬರೀ ಒಂದು 10-15 ಜನ ಹೋದರೂ ಕೂಡ ಅನ್ನದಾಸೋಹ ನಡೆಯುತ್ತೆ. ಆಮೇಲೆ ಮಿಕ್ಕಿದ ಟೈಮಲ್ಲಿ ಏನಾದರೂ ಸ್ಪೆಷಲ್ ಇದ್ದಿದ್ದ ಟೈಮಲ್ಲಿ ಹೋದರೂ ಅನ್ನದಾಸೋಹ ಪ್ರತಿದಿನ ಇದ್ದೇ ಇರುತ್ತೆ. ಸೊ ಅನ್ನದಾಸೋಹದ ಟೈಮಿಂಗ್ಸ್ ನೋಡೋದಾದರೆ ಬೆಳಿಗ್ಗೆ 8:30-9 ಗಂಟೆಗೆ ಸ್ಟಾರ್ಟ್ ಆಯಿತು ಅಂತ ಅಂದರೆ ಟಿಫನ್ನು 10:30 ತನಕ ಕೊಡ್ತಾರೆ ಟಿಫನ್ನು. ಇನ್ನು ಮಧ್ಯಾಹ್ನದ ಟೈಮಲ್ಲಿ 12:30ಗೆ ಸ್ಟಾರ್ಟ್ ಆದರೆ 3:30-4 ಗಂಟೆ ತನಕ ಕೊಡ್ತಾರೆ. ಇನ್ನು ನೈಟು ರಾತ್ರಿ 7 ಗಂಟೆ 7:30ಗೆ ಸ್ಟಾರ್ಟ್ ಆಯಿತು ಅಂತ ಹೇಳಿದರೆ ರಾತ್ರಿ 10 ಗಂಟೆ ತನಕ ಊಟ ಇರುತ್ತೆ. ದೇವಸ್ಥಾನದ ದರ್ಶನದ ಟೈಮಿಂಗ್ಸು 8:30ಗೆ ಕ್ಲೋಸ್ ಆದರೂ ಕೂಡ ಊಟ ಮಾತ್ರ 10 ಗಂಟೆ ತನಕ ಕೊಡ್ತಾರಂತೆ. ತುಂಬಾ ಚೆನ್ನಾಗಿದೆ ಫೆಸಿಲಿಟೀಸು ಅಂತಲೇ ಹೇಳ್ಬೋದು. ಇಲ್ಲಿ ಊಟದ ಹಾಲ್ಗೆ ನಾವು ಹೋದಾಗ ತಟ್ಟೆ ಲೋಟ ಎಲ್ಲ ಪ್ರತಿಯೊಂದು ಅವರೇ ಇಟ್ಟಿರ್ತಾರೆ ರ್ಯಾಕಲ್ಲಿ. ಸೊ ಅದನ್ನು ತೊಗೊಂಡು ನಾವೇ ತಟ್ಟೆನ ವಾಶ್ ಮಾಡಿಕೊಂಡು
ನಾವೇ ಹೋಗಿ ಕೂತ್ಕೋಬೇಕು, ಆವಾಗ ಊಟ ಹಾಕ್ಕೊಡ್ತಾರೆ. ಸೊ ನಾವೇ ಊಟ ಮಾಡಿಬಿಟ್ಟು ಅದೆಲ್ಲ ತಟ್ಟೆ ಎಲ್ಲ ತೊಳೆದು ಅಲ್ಲೇ ಇಟ್ಬಿಟ್ಟು ನಾವು ಬರಬೇಕು. ಆ ಥರ ಒಂದು ಒಳ್ಳೆ ಇದನ್ನು ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಊಟ ಮಾತ್ರ ಅಮೃತ, ಬಾಯಿಗಿಟ್ಟರೆ ನಿಜವಾಗ್ಲೂ ಅಮೃತ ಅಂತ ಹೇಳ್ಬೋದು. ಈ ಥರ ಒಳ್ಳೊಳ್ಳೆ ಒಂದು ಯೂಸ್ಫುಲ್ ಆಗುವಂಥ ವೀಡಿಯೋನ ನಾನು ಇವತ್ತು ಮಾಡಿ ಹಾಕಿದ್ದೀನಿ. ಸೊ ದೇವಸ್ಥಾನಕ್ಕೆ ಹೋಗೋಕ್ಕೂ ಏನು ಜಾಸ್ತಿ ಟೆನ್ಷನ್ ಇಲ್ಲ. ಇಲ್ಲಿಂದ ಡೈರೆಕ್ಟ್ ನಾವು ಕುಣಿಗಲ್ಗೆ ಹೋಯ್ತು ಅಂದರೆ ಕುಣಿಗಲ್ಲಿಂದ ಆಟೋ ಫೆಸಿಲಿಟೀಸ್ ಇದೆ, ಆರಾಮಾಗಿ ಹೋಗ್ಬೋದು. ಕುಣಿಗಲ್ಲಿಂದ ಯಾವುದೇ ರೀತಿ ಬಸ್ಗಳು ಇರುತ್ತೆ, ಬಟ್ ಅದು ಬಂದು ಟೈಮಿಂಗ್ಸ್ ಇರುತ್ತೆ. ಒಳಗಡೆ ಸ್ವಲ್ಪ ದೂರ ನಡ್ಕೊಂಡು ಹೋಗಬೇಕು. ಸೊ ಅದ್ರ ಬದಲಿಗೆ ಇದು ಬೆಟರ್ ಅಂತ ಅಂದ್ಕೊತೀನಿ. ಏನು ಕುಣಿಗಲಲ್ಲಿ ಸಿಂಗಲ್ಲಾಗಿ ಬಾಡಿಗೆ ಮಾಡ್ಕೊಂಡಾದರೂ ಹೋಗ್ಬೋದು ಆಟೋಗೆ, ಇಲ್ಲಾಂದರೆ ಸೀಟ್ ಆಟೋಗಳು ಕೂಡ ಸಿಗುತ್ತೆ. ಸೊ ಸೀಟ್ ಆಟೋದಾಗೆಲ್ಲಾದರೂ ಹೋಗ್ಬೋದು. ಏನೊಂದು 50-60 ರೂಪಾಯಲ್ಲೆಲ್ಲ ಮುಗಿದೋಗುತ್ತೆ ಸೀಟ್ ಆಟೋದಲ್ಲಿ ಹೋಯ್ತು ಅಂತ ಅಂದರೆ. ಒಬ್ಬರೇ ಹೋಗ್ತೀವಿ ಅಂತ ಹೇಳಿದ್ರೆ 250-300 ರೂಪಾಯಿ ತನಕ ಚಾರ್ಜ್ ಮಾಡ್ತಾರೆ. ಎಷ್ಟು ಜನನಾದರೂ ಹೋಗ್ಬೋದು ಆಟೋದಲ್ಲಿ. ಸೊ ಆ ರೀತಿ ಇರುತ್ತೆ. ಅದೇ ಆಗಲೇ ಹೇಳ್ದಂಗೆ ಟೆಂಪಲ್ ಅಂತೂ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ಒಳ್ಳೊಳ್ಳೆ ಫೆಸಿಲಿಟೀಸ್ ಇದೆ. ಯಾವುದಾದ್ರೂ ಸಣ್ಣ ಪುಟ್ಟ ಫಂಕ್ಷನ್ಗಳು ಮಾಡಬೇಕು ಅಂದರೂ ಮಾಡ್ಬೋದು. ಮದುವೆನೂ ಕೂಡ ದೊಡ್ಡದಾಗಿ ಮದುವೆ ಕೂಡ ಮಾಡ್ಬೋದು. ನಮ್ಮ ಅಕ್ಕಪಕ್ಕ ಊರಲ್ಲಿ ಸುಮಾರು ಜನ ಎಷ್ಟು ರಾಯಲ್ ಲೈಫ್ನ ಲೀಡ್ ಮಾಡ್ತಿರೋರು ಕೂಡ ಆ ಚೌಟ್ರಿಲಿ ಆ ದೇವಸ್ಥಾನದಲ್ಲಿ ಮದುವೆ ಆಗ್ತಾರೆ. ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತೆ. ಅಷ್ಟು ಚೆನ್ನಾಗಿದೆ ದೇವಸ್ಥಾನ ಆಗಿರ್ಬೋದು, ಮತ್ತು ಚೌಟ್ರಿ ಆಗಿರ್ಬೋದು, ಊಟ ಆಗಿರ್ಬೋದು, ಎಲ್ಲನೂ ಒಳ್ಳೊಳ್ಳೆ ಊಟಗಳನ್ನ ಅಡುಗೆಗಳನ್ನೇ ಮಾಡಿಕೊಡ್ತಾರೆ. ಒಂದು ಸ್ವಲ್ಪ ದುಡ್ಡು ಅಂತ ಇಷ್ಟು ಅಂತ ಕಟ್ಟಿಕೊಟ್ರೆ ಅವರಿಗೆ ಅಡುಗೆ ಕೂಡ ಇಷ್ಟು ಜನಕ್ಕೆ ಅಂತ ಚೆನ್ನಾಗಿ ಮಾಡಿಕೊಡ್ತಾರೆ ಅಂತಲೇ ಹೇಳ್ಬೋದು. ನಾನು ಈ ವಿಡಿಯೋಯಿಂದ ಸುಮಾರು ಜನಕ್ಕೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊತೀನಿ. ಮತ್ತು ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ಗಳ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಸೊ ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನಾಳೆ ವಿಡಿಯೋದಲ್ಲಿ ಭೇಟಿ ಆಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.